ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣ ರಾಜಕೀಯ ವಾಗ್ಯುದ್ಧಕ್ಕೆ ವೇದಿಕೆಯಾಗಿದೆ. ಕಾಂಗ್ರೆಸ್ನ ಅತಿಯಾದ ಓಲೈಕೆ ಇದಕ್ಕೆ ಕಾರಣ ಎಂದು ಬಿಜೆಪಿ ಬೆಂಕಿ ಉಗುಳಿದ್ರೆ ಬಿಜೆಪಿಯ ಸಮಾಜಕ್ಕೆ ಹಾನಿಕರ ಎಂದು ಆಡಳಿತ ಪಕ್ಷ ತಿರುಗೇಟು ನೀಡಿದೆ. ರಾಜಕೀಯ ಕಣದಲ್ಲಿ ಕಲ್ಲು ತೂರಾಟ ಕದನ. ಕಾಂಗ್ರೆಸ್ ವಿರುದ್ಧ ದೋಸ್ತಿ ಪಡೆಯಿಂದ ದಂಗಲ್. ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟ ಕೇಸ್ ಇದೀಗ ಕರ್ನಾಟಕ ರಾಜಕೀಯದ ಬಿಸಿಯೇರಿಸಿದೆ. ಅನ್ಯ ಧರ್ಮೀಯ ಯುವಕರ ಹದ್ದು ಮೀರಿ ವರ್ತಿಸಲು ಆಡಳಿತ ಪಕ್ಷದ ಓಲೈಕೆ ರಾಜಕೀಯವೇ ಕಾರಣ ಅಂತ ವಿಪಕ್ಷಗಳು ಗುಡುಗಿದ್ರೆ ಗಲಾಟೆ ಗೊಂದಲಕ್ಕೆ ಬಿಜೆಪಿಯ ಕುಮ್ಮಕ್ಕಿದೆಯಂತ ಮಂಡ್ಯ ಉಸ್ತುವಾರಿ ಸಚಿವರು ಆರೋಪಿಸಿದ್ದಾರೆ. ಮದ್ದೂರಿನ ಘಟನೆಗೆ ಸರ್ಕಾರದ ಕುಮ್ಮಕ್ಕೆ ನೇರ ಕಾರಣ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ರೆ ಕಾಂಗ್ರೆಸ್ ನಡವಳಿಕೆಯೇ ಹಿಂದೂಗಳ ಅಸಮಾಧಾನಕ್ಕೆ ಕಾರಣ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರು. ನಾವು ಪಾಕಿಸ್ತಾನದಲ್ಲಿದ್ದೀರಾ, ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ಮೂಡ್ತಾ ಇದೆ. ಕಳೆದ 2 ವರ್ಷದಿಂದನೂ ಇದೇ ರೀತಿಯ ಘಟನೆಗಳು ನಡೀತಾ ಇದೆ. ಧರ್ಮಸ್ಥಳ ಆಯಿತು, ಚಾಮುಂಡೇಶ್ವರಿ ಆಯಿತು, ಈಗ ಮದ್ದೂರು ಕಡೆ ಈ ಗ್ಯಾಂಗ್, ಈ ತಿಮ್ರೋಡಿ ಗ್ಯಾಂಗ್ ಇದೆಯಲ್ಲ, ಅದು ಸಿದ್ದರಾಮಯ್ಯನ ಸುತ್ತಕೊಂಡ್ಬಿಟ್ಟಿದ್ದಾರೆ ಗ್ಯಾಂಗ್. ಈಗ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ, ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಲ್ಲದೆ ಈ ಘಟನೆಗಳು ನಡೀತಾ ಇರಲ್ಲ. ಮೂಲ ಕಾರಣ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದ ನಡವಳಿಕೆಗಳೇನಿದ್ದಾವೆ. ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂ ಸಮಾಜವನ್ನು ಒಂದು ಅಸಮಾಧಾನಕ್ಕೆ ಒಳಗಾಗ್ತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕರ್ನಾಟಕದಲ್ಲಿರೋದು ಕನ್ನಡಿಗರ ಸರ್ಕಾರವಲ್ಲ, ತಾಲಿಬಾನ್ ಸರ್ಕಾರ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಡಿದಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಬಸವರಾಜ ಬೊಮ್ಮಾಯಿ ಸಹ ಕಾಂಗ್ರೆಸ್ ವಿರುದ್ಧ ಕೆರಳಿದ್ರು. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬಹಳ ಸೆಕ್ಯುಲರಿಸಂ ಪಾಠವನ್ನು ಹೇಳ್ಕೊಡ್ತೀರಿ. ಸಿದ್ದರಾಮಯ್ಯನವರೇ, ಈ ಸೆಕ್ಯುಲರಿಸಂ ಪಾಠವನ್ನ ದಯವಿಟ್ಟು ನೀವು ಹೇಳಕ್ ಹೋಗ್ಬೇಡಿ. 2 ದಿನದ ಹಿಂದೆ ನಡೆದಂತಹ ಈದ್ ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಶಾಂತಿ ಪ್ರಿಯರು ಅಂತ ಹೇಳ್ಬಿಟ್ಟು ಇದು ಒಡೆಯುವಂಥದ್ದು, ಇವೆಲ್ಲ ಹಿಂದೂ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಸರ್. ನಿನ್ನೆ ರಾತ್ರಿ ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಲು ಬಿಸಾಡಿದವರು ಯಾರು ಸರ್? ಇಂದು ಮಂಡ್ಯದಲ್ಲಿ ಮತ್ತೆ ಗಲಾಟೆಯಾಗಿ ಲಾಠಿ ಚಾರ್ಜ್ ಆಗಿದೆ ಪೊಲೀಸರು ಅಲ್ಲಿ ಶಾಂತಿಯನ್ನು ಸ್ಥಾಪಿಸಲು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಓಲೈಕೆಯ ರಾಜಕಾರಣದ ಪರಿಣಾಮವಾಗಿ ಈ ತರದ ಘಟನೆಗಳು ಅವಾಗವಾಗ ನಡೀತಾ ಇರ್ತವೆ. ಕಲ್ಲು ತೂರಾಟ ಪ್ರಕರಣ ಪೂರ್ವ ನಿಯೋಜಿತ ಎಂದಿರುವಂತಹ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವೈಫಲ್ಯವೇ ಈ ಗಲಭೆಗೆ ಪ್ರಮುಖ ಕಾರಣ ಅಂತ ವಾಗ್ದಾಳಿ ಮಾಡಿದ್ರೆ ಮಾಜಿ ಡಿಸಿಎಂ ಈಶ್ವರಪ್ಪ ಸಹ ನಿಗಿನಿಗಿಯಾದರು. ಇದರ ಹೊಣೆಗಾರಿಕೆಯನ್ನ ಅವರ ಹೆಗಲ ಮೇಲೆ ತಗೊಳ್ಬೇಕಾಗ್ತದೆ. ಇಲ್ಲಿ ಪೊಲೀಸರ ಮೇಲೆ ನಾನು ದೂರ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರಾಗ್ಲಿ, ನಮ್ಮ ಜಿಲ್ಲೆಯ ಪೊಲೀಸರಾಗ್ಲಿ ಅವನೇನು ಅಸಮರ್ಥರೇನಲ್ಲ. ಆದ್ರೆ ಅವರಿಗೆ ಅವರ ಕೆಲಸದಲ್ಲಿ ಒಂದು ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾರೆ ಇವತ್ತು. ಯಾಕೆಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥವರು ಒಂದು ಗುಪ್ತಚರಿ ಇಲಾಖೆ, ಅವ್ರಿಗೆ ಒಂದು ಮಾಹಿತಿ ಅಂತೂ ಖಂಡಿತವಾಗ್ಲು, ಯಾಕೆಂದ್ರೆ ಮಸೀದಿ ಮುಂದೆ ಆಗಿರುವಂತಹ ಇನ್ಸಿಡೆಂಟ್ ಇದು. ಮಂಡ್ಯ ಮದ್ದೂರು ಗಣಪತಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಗಲಾಟೆ ಮಾಡಿದಂತ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಒಳಹಾಕದ್ಬಿಟ್ಟು ಹಿಂದೂ ಸಮಾಜದ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾರೆ. 144 ಸೆಕ್ಷನ್ ಅಲ್ಲಿ ಹಾಕ್ತಾ ಇದ್ದಾರೆ. 144 ಸೆಕ್ಷನ್ ಅಲ್ಲಿ ಹಿಂದೂಗಳನ್ನೇ ಜಾಸ್ತಿ ಅರೆಸ್ಟ್ ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಗೊತ್ತಾಗ್ತಾ ಇಲ್ಲ. ಹುಬ್ಬಳ್ಳಿನಲ್ಲಿ ಅದೇ ರೀತಿ ಆಯಿತು. ಸಮಾಜದ ಶಾಂತಿ ಹಾಳು ಮಾಡಿದ್ದೇ ಬಿಜೆಪಿ. ದೋಸ್ತಿಗಳ ವಿರುದ್ಧ ಸಿಡಿದ ಸಿಎಂ ಸಿದ್ದರಾಮಯ್ಯ. ಏನಾದರೂ ಸಮಾಜದಲ್ಲಿ ನಿಂದಿ ಕೆಡಿಸಿದ್ರೆ ಅವರೇ ಕೆಡಿಸ್ತಾರೆ. ಒಂದೆಡೆ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ವಾಕ್ ಪ್ರಹಾರ ಮಾಡ್ತಾ ಇದ್ದಂತೆ ಇತ್ತ ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡಿದ ಸಿದ್ದರಾಮಯ್ಯ ದೋಸ್ತಿಗಳ ವಿರುದ್ಧ ಸಿಡಿದಿದ್ದಾರೆ. ಸಮಾಜದಲ್ಲಿ ದೊಂಬಿ ಎಬ್ಬಿಸ್ತಾ ಇರೋದೇ ಬಿಜೆಪಿ ಅಂತ ಕಿಡಿಕಾರಿದ್ರು. ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಪೊಲೀಸ್ನವರು. ಯಾಕಂತಂದ್ರೆ ಪೊಲೀಸ್ನವ್ರ ಮಾತು
ನೀವು ಇಲ್ಲಿ ನಿಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ ಅವರು. ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಕ್ ಶುರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಯಾರೇ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ. ಈ ಮದ್ದೂರಿನಲ್ಲಿ ಹಿಂಗಾಗಿದೆ. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಹಿಂದೂಗಳು ನೆಮ್ಮದಿಯಾಗಿ ಹಬ್ಬ ಮಾಡಕ್ಕಾಗ್ತಾ ಇಲ್ಲ, ಹಿಂದೂಗಳು ನೆಮ್ಮದಿಯಾಗಿ ಹಬ್ಬ ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲ ಯಾರುತ್ತೆ ಇಲ್ಲೆಲ್ಲ ಗಲಾಟೆ ಆಗಿದೆಯಪ್ಪ ಗೊತ್ತಾ? ಹೇಳಿದ್ರ ನೆಮ್ಮದಿ ಕೆಡಿಸ್ತಾ ಇರೋದು ಅವರೇ. ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರ ವಾಗ್ದಾಳಿ ಇಷ್ಟಕ್ಕೆ ಮಾತ್ರ ನಿಂತಿಲ್ಲ. ಅಶೋಕ್ ಕುಮ್ಮಕ್ಕಿನಿಂದ ಇಂತಹ ಘಟನೆ ನಡೆದು ಹೋಗಿದೆ ಅಂತ ಚಲುವರಾಯಸ್ವಾಮಿ ಹೇಳಿದ್ರೆ, ಮೆರವಣಿಗೆಯಲ್ಲೂ ಕೂಡ ಮೈಲೇಜ್ ತೆಗೆದುಕೊಳ್ಳಲು ಹೋಗ್ತಾರೆ ಅಂತ ಸಚಿವ ಲಾಡ್ ಕಿರಿಕಾರಿದ್ರು. ಈ ಜನತಾದಳ ಮತ್ತು ಬಿಜೆಪಿ ಸಂಘಟನೆ ಎಲ್ಲರೂ ಸೇರಿ ಬಹುಶಃ ನಾನು ಅನ್ಕೊಂಡಿದ್ದೀನಿ ಇಷ್ಟು ಬೇಗ ಕ್ರಮ, ಯಾವುದೇ ಕೇಸ್ ಅಂಡ್ ಕೌಂಟರ್ ಕೇಸ್ ಮಾಡದಲ್ಲೇ ಕಲ್ಲು ಎಸೆತ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸಿದ ಮೇಲೆ ಅವ್ರು ಕೇಳೋದಾದ್ರೆ ಹೆಚ್ಚುವರಿ ಎನ್ಕ್ವೈರಿ ಕೇಳಬಹುದಾಯ್ತು, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳಿ ಅಂತ ಕೇಳಬಹುದಾಯ್ತು. ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂತದ್ದಲ್ಲ. ಸುಮ್ಮನೆ ಏನೋ ಈ ತರ ಒಂದು ಗಲಭೆಗಳು ಕೋಮು ಗಲಭೆಗಳು ಆದ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬೇಕು ವಿನಾ ಹೊರತು ಕಮ್ಯುನಲ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಅವ್ರಿಗಷ್ಟೇ. ಹಿಂದೂ ಅಸಮಾಧಾನ ಆಗ್ತಿದ್ರೆ ಇವರೇ ಬಿಜೆಪಿಯವರ ಕಾರಣ. ಈಗ 70 ವರ್ಷದಲ್ಲಿ ಹಿಂದೂ ಕತ್ತರನಾಗಿರಲಿಲ್ಲ. 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಯಾವತ್ತೂ ಹಿಂದೂ ಕತ್ತರನಾಗಿಲ್ಲ. ಹಿಂದೂ ಸಂಘಟನೆಗಳ ಮೇಲೆ ಪರಮೇಶ್ವರ್ ಗೂಬೆ. ಇನ್ನು ಹಿಂದೂ ಸಂಘಟನೆಗಳಿಂದಲೇ ಕಲ್ಲು ತೂರಾಟ ಮಾಡಿರುವ ಗುಮಾನಿ ಇದೆ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಳೆ ಬಿಜೆಪಿ ನಿಯೋಗ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದು, ಮದ್ದೂರಿನ ಕಲ್ಲು ತೂರಾಟ ಕದನ ಕ್ಷಣ ಕ್ಷಣಕ್ಕೂ ಕಾವಿರುತ್ತಿದೆ. ಕೋಮು ರೋಷಾಗ್ನಿಯಲ್ಲಿ ರಣರಣ ರಾಜಕೀಯವೂ ನಡೀತಾನೇ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣ ರಾಜಕೀಯ ವಾಗ್ಯುದ್ಧಕ್ಕೆ ವೇದಿಕೆಯಾಗಿದೆ. ಕಾಂಗ್ರೆಸ್ನ ಅತಿಯಾದ ಓಲೈಕೆ ಇದಕ್ಕೆ ಕಾರಣ ಎಂದು ಬಿಜೆಪಿ ಬೆಂಕಿ ಉಗುಳಿದ್ರೆ, ಬಿಜೆಪಿಯ ಸಮಾಜಕ್ಕೆ ಹಾನಿಕರ ಎಂದು ಆಡಳಿತ ಪಕ್ಷ ತಿರುಗೇಟು ನೀಡಿದೆ. ರಾಜಕೀಯ ಕಣದಲ್ಲಿ ಕಲ್ಲು ತೂರಾಟ ಕದನ. ಕಾಂಗ್ರೆಸ್ ವಿರುದ್ಧ ದೋಸ್ತಿ ಪಡೆಯಿಂದ ದಂಗಲ್. ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟ ಕೇಸ್ ಇದೀಗ ಕರ್ನಾಟಕ ರಾಜಕೀಯದ ಬಿಸಿಯೇರಿಸಿದೆ. ಅನ್ಯ ಧರ್ಮೀಯ ಯುವಕರ ಹದ್ದು ಮೀರಿ ವರ್ತಿಸಲು ಆಡಳಿತ ಪಕ್ಷದ ಓಲೈಕೆ ರಾಜಕೀಯವೇ ಕಾರಣ ಅಂತ ವಿಪಕ್ಷಗಳು ಗುಡುಗಿದ್ರೆ, ಗಲಾಟೆ ಗೊಂದಲಕ್ಕೆ ಬಿಜೆಪಿಯ ಕುಮ್ಮಕ್ಕಿದೆಯಂತ ಮಂಡ್ಯ ಉಸ್ತುವಾರಿ ಸಚಿವರು ಆರೋಪಿಸಿದ್ದಾರೆ. ಮದ್ದೂರಿನ ಘಟನೆಗೆ ಸರ್ಕಾರದ ಕುಮ್ಮಕ್ಕೆ ನೇರ ಕಾರಣ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ರೆ, ಕಾಂಗ್ರೆಸ್ ನಡವಳಿಕೆಯೇ ಹಿಂದೂಗಳ ಅಸಮಾಧಾನಕ್ಕೆ ಕಾರಣ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರು. ನಾವು ಪಾಕಿಸ್ತಾನದಲ್ಲಿದ್ದೀರಾ, ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ಮೂಡ್ತಾ ಇದೆ. ಕಳೆದ 2 ವರ್ಷದಿಂದನೂ ಇದೇ ರೀತಿಯ ಘಟನೆಗಳು ನಡೀತಾ ಇದೆ. ಧರ್ಮಸ್ಥಳ ಆಯಿತು, ಚಾಮುಂಡೇಶ್ವರಿ ಆಯಿತು, ಈಗ ಮದ್ದೂರು ಕಡೆ ಈ ಗ್ಯಾಂಗ್, ಈ ತಿಮ್ರೋಡಿ ಗ್ಯಾಂಗ್ ಇದೆಯಲ್ಲ, ಅದು ಸಿದ್ದರಾಮಯ್ಯನ ಸುತ್ತಕೊಂಡ್ಬಿಟ್ಟಿದ್ದಾರೆ ಗ್ಯಾಂಗ್. ಈಗ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ, ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಲ್ಲದೆ ಈ ಘಟನೆಗಳು ನಡೀತಾ ಇರಲ್ಲ. ಮೂಲ ಕಾರಣ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದ ನಡವಳಿಕೆಗಳೇನಿದ್ದಾವೆ, ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂ ಸಮಾಜವನ್ನು ಒಂದು ಅಸಮಾಧಾನಕ್ಕೆ ಒಳಗಾಗ್ತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕರ್ನಾಟಕದಲ್ಲಿರೋದು ಕನ್ನಡಿಗರ ಸರ್ಕಾರವಲ್ಲ, ತಾಲಿಬಾನ್ ಸರ್ಕಾರ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಡಿದಿದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ.
ಬಸವರಾಜ ಬೊಮ್ಮಾಯಿ ಸಹ ಕಾಂಗ್ರೆಸ್ ವಿರುದ್ಧ ಕೆರಳಿದ್ರು. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬಹಳ ಸೆಕ್ಯುಲರಿಸಂ ಪಾಠವನ್ನು ಹೇಳ್ಕೊಡ್ತೀರಿ. ಸಿದ್ದರಾಮಯ್ಯನವರೇ, ಈ ಸೆಕ್ಯುಲರಿಸಂ ಪಾಠವನ್ನ ದಯವಿಟ್ಟು ನೀವು ಹೇಳಕ್ ಹೋಗ್ಬೇಡಿ. 2 ದಿನದ ಹಿಂದೆ ನಡೆದಂತಹ ಈದ್ ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಶಾಂತಿ ಪ್ರಿಯರು ಅಂತ ಹೇಳ್ಬಿಟ್ಟು ಇದು ಒಡೆಯುವಂಥದ್ದು, ಇವೆಲ್ಲ ಹಿಂದೂ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಸರ್. ನಿನ್ನೆ ರಾತ್ರಿ ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಲು ಬಿಸಾಡಿದವರು ಯಾರು ಸರ್? ಇಂದು ಮಂಡ್ಯದಲ್ಲಿ ಮತ್ತೆ ಗಲಾಟೆಯಾಗಿ ಲಾಠಿ ಚಾರ್ಜ್ ಆಗಿದೆ ಪೊಲೀಸರದು. ಪೊಲೀಸರು ಅಲ್ಲಿ ಶಾಂತಿಯನ್ನು ಸ್ಥಾಪಿಸಲು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಓಲೈಕೆಯ ರಾಜಕಾರಣದ ಪರಿಣಾಮವಾಗಿ ಈ ತರದ ಘಟನೆಗಳು ಅವಾಗವಾಗ ನಡೀತಾ ಇರ್ತವೆ. ಕಲ್ಲು ತೂರಾಟ ಪ್ರಕರಣ ಪೂರ್ವ ನಿಯೋಜಿತ ಎಂದಿರುವಂತಹ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವೈಫಲ್ಯವೇ ಈ ಗಲಭೆಗೆ ಪ್ರಮುಖ ಕಾರಣ ಅಂತ ವಾಗ್ದಾಳಿ ಮಾಡಿದ್ರೆ, ಮಾಜಿ ಡಿಸಿಎಂ ಈಶ್ವರಪ್ಪ ಸಹ ನಿಗಿನಿಗಿಯಾದರು. ಇದರ ಹೊಣೆಗಾರಿಕೆಯನ್ನ ಅವರ ಹೆಗಲ ಮೇಲೆ ತಗೊಳ್ಬೇಕಾಗ್ತದೆ. ಇಲ್ಲಿ ಪೊಲೀಸರ ಮೇಲೆ ನಾನು ದೂರ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರಾಗ್ಲಿ, ನಮ್ಮ ಜಿಲ್ಲೆಯ ಪೊಲೀಸರಾಗ್ಲಿ ಅವನೇನು ಅಸಮರ್ಥರೇನಲ್ಲ. ಆದ್ರೆ ಅವರಿಗೆ ಅವರ ಕೆಲಸದಲ್ಲೇ ಒಂದು ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾರೆ ಇವತ್ತು. ಯಾಕೆಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಒಂದು ಗುಪ್ತಚರಿ ಇಲಾಖೆ, ಅವರಿಗೆ ಒಂದು ಮಾಹಿತಿ ಅಂತೂ ಖಂಡಿತವಾಗ್ಲು, ಯಾಕೆಂದ್ರೆ ಮಸೀದಿ ಮುಂದೆ ಆಗಿರುವಂತಹ ಇನ್ಸಿಡೆಂಟ್ ಇದು. ಮಂಡ್ಯ ಮದ್ದೂರು ಗಣಪತಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಗಲಾಟೆ ಮಾಡಿದಂತ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಒಳಹಾಕದ್ ಬಿಟ್ಟು ಹಿಂದೂ ಸಮಾಜದ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾರೆ. 144 ಸೆಕ್ಷನ್ ಅಲ್ಲಿ ಹಾಕ್ತಾ ಇದ್ದಾರೆ. 144 ಸೆಕ್ಷನ್ ಅಲ್ಲಿ ಹಿಂದೂಗಳನ್ನೇ ಜಾಸ್ತಿ ಅರೆಸ್ಟ್ ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಗೊತ್ತಾಗ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ಅದೇ ರೀತಿ ಆಯ್ತು. ಸಮಾಜದ ಶಾಂತಿ ಹಾಳು ಮಾಡಿದ್ದೇ ಬಿಜೆಪಿ. ದೋಸ್ತಿಗಳ ವಿರುದ್ಧ ಸಿಡಿದ ಸಿಎಂ ಸಿದ್ದರಾಮಯ್ಯ. ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡ್ತಾರೆ. ಒಂದೆಡೆ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ವಾಕ್ ಪ್ರಹಾರ ಮಾಡ್ತಾ ಇದ್ದಂತೆ ಇತ್ತ ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡಿದ ಸಿದ್ದರಾಮಯ್ಯ ದೋಸ್ತಿಗಳ ವಿರುದ್ಧ ಸಿಡಿದಿದ್ದಾರೆ. ಸಮಾಜದಲ್ಲಿ ದೊಂಬಿ ಎಬ್ಬಿಸ್ತಾ ಇರೋದೇ ಬಿಜೆಪಿ ಅಂತ ಕಿಡಿಕಾರಿದ್ರು. ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಪೊಲೀಸ್ನವರು. ಯಾಕಂತಂದ್ರೆ ಪೊಲೀಸ್ನವ್ರ ಮಾತು ನೀವು ಇಲ್ಲಿ ನಿಲ್ಬೇಡಿ ಹೋಗಿ ಅಂತ ಹೇಳಿದ್ರೆ ಕೇಳಿಲ್ಲ. ಅವರು ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಕ್ ಶುರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಯಾರೇ ಮಾಡಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ. ಮದ್ದೂರಿನಲ್ಲಿ ಹಿಂಗಾಗಿದೆ. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹಿಂದೂಗಳು ನೆಮ್ಮದಿಯಾಗಿ ಹಬ್ಬ ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ನಾವೆಲ್ಲ ಯಾರುತ್ತೆ ಎಲ್ಲೆಲ್ಲ ಗಲಾಟೆ ಆಗಿದೆಯಪ್ಪ ಗೊತ್ತಾ? ಹೇಳಿದ್ರ ನೆಮ್ಮದಿ ಕೆಡಿಸ್ತಾ ಇರೋದು ಅವರೇ. ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರ ವಾಗ್ದಾಳಿ ಇಷ್ಟಕ್ಕೆ ಮಾತ್ರ ನಿಂತಿಲ್ಲ. ಅಶೋಕ್ ಕುಮ್ಮಕ್ಕಿನಿಂದ ಇಂತಹ ಘಟನೆ ನಡೆದು ಹೋಗಿದೆ ಅಂತ ಚಲುವರಾಯಸ್ವಾಮಿ ಹೇಳಿದ್ರೆ, ಮೆರವಣಿಗೆಯಲ್ಲೂ ಕೂಡ ಮೈಲೇಜ್ ತೆಗೆದುಕೊಳ್ಳಲು ಹೋಗ್ತಾರೆ ಅಂತ ಸಚಿವ ಲಾಡ್ ಕಿರಿಕಾರಿದ್ರು. ಈ ಜನತಾದಳ ಮತ್ತು ಬಿಜೆಪಿ ಸಂಘಟನೆ ಎಲ್ಲರೂ ಸೇರಿ ಬಹುಶಃ ನಾನು ಅನ್ಕೊಂಡಿದ್ದೀನಿ ಇಷ್ಟು ಬೇಗ ಕ್ರಮ, ಯಾವುದೇ ಕೇಸ್ ಅಂಡ್ ಕೌಂಟರ್ ಕೇಸ್ ಮಾಡದಲ್ಲೇ ಕಲ್ಲು ಎಸೆತ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸಿದ ಮೇಲೆ ಅವ್ರು ಕೇಳೋದಾದ್ರೆ ಹೆಚ್ಚುವರಿ ಎನ್ಕ್ವೈರಿ ಕೇಳಬಹುದಾಯ್ತು, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳಿ ಅಂತ ಕೇಳಬಹುದಾಯ್ತು. ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂತದ್ದಲ್ಲ. ಸುಮ್ಮನೆ ಏನೋ ಈ ತರ ಒಂದು ಗಲಭೆಗಳು ಕೋಮು ಗಲಭೆಗಳು ಆದ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬೇಕು ವಿನಃ ಹೊರತು ಕಮ್ಯುನಲ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಅವ್ರಿಗಷ್ಟೇ. ಇಂದು ಅಸಮಾಧಾನ ಆಗ್ತಿದ್ರೆ ಇವರೇ ಬಿಜೆಪಿಯವರೇ ಕಾರಣ. ಈಗ 70 ವರ್ಷದಲ್ಲಿ ಹಿಂದೂ ಕತ್ತರನಾಗಿರಲಿಲ್ಲ. 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಯಾವತ್ತೂ ಹಿಂದೂ ಕತ್ತರನಾಗಿಲ್ಲ. ಹಿಂದೂ ಸಂಘಟನೆಗಳ ಮೇಲೆ ಪರಮೇಶ್ವರ್ ಗೂಬೆ. ಇನ್ನು ಹಿಂದೂ ಸಂಘಟನೆಗಳಿಂದಲೇ ಕಲ್ಲು ತೂರಾಟ ಮಾಡಿರುವ ಗುಮಾನಿ ಇದೆ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಳೆ ಬಿಜೆಪಿ ನಿಯೋಗ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದು, ಮದ್ದೂರಿನ ಕಲ್ಲು ತೂರಾಟ ಕದನ ಕ್ಷಣ ಕ್ಷಣಕ್ಕೂ ಕಾವಿರುತ್ತಿದೆ. ಕೋಮು ರೋಷಾಗ್ನಿಯಲ್ಲಿ ರಣರಣ ರಾಜಕೀಯವೂ ನಡೀತಾನೇ ಇದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.